ಇವ್ರು ಬಂದು ನಮ್ಮ ಓನರು. ಸೊ ಇವ್ರ ಬೈಕ್ ಬಗ್ಗೆ ಕೇಳ್ತಿದ್ದಾರೆ. ಇವ್ರಿಗೆ ಬೈಕ್ಸ್ ಅಂದರೆ ತುಂಬ ಇಷ್ಟನಂತೆ. ಕಡೆ ಇರುತ್ತಲ್ಲ ಒಂದು ಸ್ವಲ್ಪ ಇಂಜಿನ್ ಹೀಟ್ ಆಗಲಿ ಅಂತ ಹೇಳ್ಬಿಟ್ಟು ಏನೇನೋ ಸಾಹಸ ಮಾಡ್ತಿದ್ದಾರೆ. ಇವರು ಅನ್ವೇಷ್ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲಿರೋದು. ಸೊ ಇವರು ತುಂಬ ಹೆಲ್ಪ್ ಮಾಡಿ ಸರ್ವಿಸ್ ಸೆಂಟ್ರ್ ಅವ್ರು ನೋಡಿಬಿಟ್ಟು ಬ್ಯಾಟ್ರಿ ಹೋಗಿದೆ ಅಂತ ಹೇಳಿದ್ರು. ಸರಿ ಬ್ಯಾಟ್ರಿ ಹೊಸದು ರಿಪ್ಲೇಸ್ ಮಾಡಿದ್ರು. ಮತ್ತು ಫ್ಯೂಸ್ ಹೋಗಿದೆ ಅಂತ ಹೇಳಿದ್ರು. ಫ್ಯೂಸು ರಿಪ್ಲೇಸ್ ಮಾಡಿದ್ರು. ಈ ಪ್ರೊಸೆಸ್ ಎಲ್ಲ ಒಂದಿನ ತಗೊಂತು. ನೆಕ್ಸ್ಟ್ ಡೇ ಫ್ಯಾಮಿಲಿ ಮೆಂಬರ್ಸ್ ಹೈದ್ರಾಬಾದಿಗೆ ಬಂದರು. ಸೊ ಆಗ ಈ ಬಾಕ್ಸ್ದೊಂದು ಸಣ್ಣ ಸ್ಟೋರಿ ಇದೆ. ಟ್ರಾನ್ಸ್ಪೋರ್ಟಲ್ಲಿ ಬೈಕು ಬಾಕ್ಸ್ ಎರಡೂ ಕಳಿಸಿದ್ರೆ ಆ ಟ್ರಾನ್ಸ್ಪೋರ್ಟ್ ಕಂಪ್ನಿಯವರು ಬೈಕ್ ಮಾತ್ರ ಎತ್ಕೊಬಂದು ಬಾಕ್ಸ್ ಅವ್ರ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ರು. 220 kg ಆ ಬಾಕ್ಸ್ ಬರೋದಕ್ಕೆ 1 ವೀಕ್ ಟೈಮ್ ತಗೊಂತು. ಸೊ ಇವ್ರು ಇಳಿಸ್ತಿರೋದು ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ವೇಟ್ ಜಾದ ಅಟ್ಲೀಸ್ಟ್ ಇದು ನಿಲ್ಸೋದಕ್ಕೆ ಏನಾದ್ರು ತಂದಿರ್ತಾರೆ ಸಪೋರ್ಟಿಂಗ್ ಆಗಿ ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಇವ್ರು ಹಿಂಗೆ ಅಡ್ವೆಂಚರ್ ಮಾಡ್ತವ್ರೆ. ಟೋಟಲ್ 3 ಜನ ಇದ್ದಾರೆ. ಕೆಳಗಡೆ 2 ಇಟ್ಕೊಂಡಿದ್ದಾರೆ. ಮೇಲ್ಗಡೆಯಿಂದ ಒಬ್ಬ ಅಣ್ಣ ಇಟ್ಕೊಂಡವ್ರೆ. ಇದಂತೂ ಹೆವಿ ವೆಯ್ಟ್ ಇದೆ. ಗೊತ್ತಲ್ಲ ನಿಮಗೆ ಹಿಮಾಲಯನ್ ತುಂಬ ವೆಯ್ಟ್ ಇರುತ್ತೆ ಅಂತ. ಇಲ್ಲಿ ನೋಡಿ ನೆಟ್ಟಿಂಗ್ ಇಳಿಸಿದ್ದಾರೆ. ಈಗ ನೋಡಬೇಕು ಒಳಗಡೆ ಇರೋ ಪಾರ್ಟ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಇಲ್ಲ ಟ್ರಾನ್ಸ್ಪೋರ್ಟಿಂದ ಬರಬೇಕಾದಾಗ ಮಧ್ಯಲ್ಲೇ ಮುರಿದು ಹೋಗಿದೆಯೋ ಬಸ್ ಅಂಡರ್ಸ್ಟ್ಯಾಂಡ್ ಆಗ್ತವ್ರೆ. ಮೈ ಗಾಡ್ ಅದಕ್ಕೊಮ್ಮೆ ಲೈಟ್ ಆನ್ ಕರೆ. ನಮ್ಮ ಬೈಕ್ನ ಒಳಗಡೆ ಎತ್ಕೊಂಡ್ಬಿಟ್ಟು ಲೈಟ್ ಹಾಕಿ ಆ ಬೆಳಕಲ್ಲಿ ಆ ಬಬಲ್ ಡ್ರಾಪ್ನೆಲ್ಲ ತೆಗಿಯೋಣ ಅಂದ್ಕೊಂಡಿದ್ದೆ. ಬಟ್ ಅವ್ರು ಎತ್ಕೊಂಡು ಬೇಡ ಸರ್ ಒಳಗಡೆ ಗಲೀಜಾಗುತ್ತೆ, ನಾವಿಲ್ಲೇ ತೆಗೆದುಬಿಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕಂತ ಲೈಟ್ ಆನ್ ಮಾಡೋಕ್ಕೆ ಬಂದಿದ್ದೀನಿ. ಹೈಲೈಟ್ ಏನಂತ ಹೇಳಿದ್ರೆ ಲೈಟ್ ಆನ್ ಮಾಡಿದ್ರು ಬೆಳಕು ಇಷ್ಟೇ ಬರ್ತಿದೆ. ಸೊ ನನ್ನ ಮೊಬೈಲಲ್ಲಿ ಫ್ಲ್ಯಾಶ್ ಆನ್ ಮಾಡಿಬಿಟ್ಟು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬ್ಯಾಂಗ್ಳೂರಿಂದ ಯಾವ ಥರ ಪ್ಯಾಕ್ ಮಾಡಿ ಎತ್ಕೊಬಂದಿದ್ದಾರೆ, ಇಲ್ಲಿ ಆ ಬಬಲ್ ಡ್ರಾಪ್ನ ಯಾವ ಥರ ಬಿಚ್ತಿದ್ದಾರೆ ಅಂಥೇಳಿ. ಒಳಗಡೆ ಪಾರ್ಟ್ಸ್ ಏನೂ ಮುರಿದೋಗಿಲ್ಲ, ಟ್ರಾನ್ಸ್ಪೋರ್ಟಿಂದ ಕರೆಕ್ಟಾಗಿ ಬಂದಿದೆ ಅಂತ ಹೇಳಿದ್ರೆ ಅದೇ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಇವ್ರು ಹಿಂದಿ ಬಿಟ್ಟರೆ ಬೇರೆ ಯಾವ ಲ್ಯಾಂಗ್ವೇಜು ಬರ್ತಿಲ್ಲ. ಇಂಗ್ಲೀಷಲ್ಲಿ ಮಾತಾಡಿದ್ರು ರೆಸ್ಪಾಂಡ್ ಆಗೋಲ್ಲ, ತೆಲುಗುದಲ್ಲಿ ಮಾತಾಡಿದ್ರು ಆಗ್ತಿಲ್ಲ, ಇನ್ನು ಕನ್ನಡ ಹೇಳೋಂಗೆ ಅಲ್ಲ, ಇವ್ರು ಬರೋದೇ ಇಲ್ಲ. ನಮಗೇನೋ ಹಿಂದಿ ಅಷ್ಟು ಮಾತ್ರಕ್ಕೆ. ನಾನು ಮಾತಾಡೋ ಹಿಂದಿ ಆಪೋಸಿಟ್ ಇರೋರು ಕೇಳಿದ್ರೆ ತಲೆ ಕೆಡ್ಸ್ಕೊಂಡು ನಿಂತ್ಕೊತಾರೆ. ಆ ರೇಂಜಿಗಿರುತ್ತೆ ನಮ್ಮ ಹಿಂದಿ ಅಂದರೆ. ये मिरर है एंड शील्ड है ना उधर, विंडशील्ड बॉक्स में है. ओके ऑन नहीं होगा. हाँ 1 मंथ पहले ऑन किया ना, बैटरी डाउन हो गया. तो ನೋಡಿ ಹಿಂಗಿರ್ತದೆ ನಮ್ಮ ದಂಡಯಾತ್ರೆ ಅಂದರೆ. ಅದು ಅರ್ಥ ಮಾಡ್ಕೊಳಕ್ಕೆ ಅವ್ರಿಗಂತೂ ತುಂಬಾ ಟೈಮ್ ತೊಗೊಳುತ್ತೆ. ಎಲ್ಲರೂ ನನ್ನ ಕಡೆನೇ ನೋಡ್ತವ್ರೆ ಏನು ಮಾತಾಡ್ತಿದ್ದಾನೆ ಅಂಥೇಳಿ. ಇದು ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಲಾಕ್ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ನಮ್ಮವರಂತೂ ಹರಸಾಹಸ ಪಡ್ತಿದ್ದಾರೆ ಇದನ್ನ ಹಾಕೋದಕ್ಕೆ. ನಮ್ಮ ಲಕ್ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಅಡ್ವೆಂಚರ್ ಬೈಕು ಯಾವುದೇ ಥರದ ಡ್ಯಾಮೇಜ್ ಇಲ್ಲ, ಆರಾಮ್ಸೆ ಬಂದಿದೆ. ಬಟ್ ನಂಬರ್ ಪ್ಲೇಟ್ ಮಾತ್ರ ಒಂದು ಸ್ವಲ್ಪ ಬೆಂಡ್ ಆಗಿತ್ತು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ, ಚೆನ್ನಾಗಿದೆ. ಸೊ ಈಗ ನಮ್ಮ ಬೈಕ್ನ ಕಾಂಪೌಂಡ್ ಒಳಗಡೆಗೆ ತಳ್ತಿದ್ದಾರೆ. ಫೈನಲಾಗಿ ನಮ್ಮ ಅಡ್ವೆಂಚರ್ ಬೈಕ್ ನಮ್ಮ ಹತ್ರಕ್ಕೆ ಬಂತು. ಏನೋ ಒಂಥರ ಖುಷಿ ಆಗ್ತಿದೆ. ಬೆಳಗ್ಗೆ ಒಂದು ಸತಿ ಸ್ಟಾರ್ಟ್ ಮಾಡಿಬಿಟ್ಟು ನೋಡಬೇಕು. ಬ್ಯಾಟ್ರಿ ಕಂಪ್ಲೀಟಾಗಿ ಡೌನ್ ಆಗಿದೆ. ಈ ಬಾಕ್ಸೇ ಮಿಸ್ ಆಗಿದ್ದಿದ್ದು. ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ಮಿಸ್ ಆಗಿರೋ ಬಾಕ್ಸ್ ಇದು ನೋಡಿ, ನಮ್ಮ ಅಡ್ವೆಂಚರ್ ಬೈಕು. ಅಷ್ಟೇ ಕವರ್ ತೆಗ್ಬಿಡೋಣ. ಸೊ ಅಲ್ಲೊಂದು ಟೇಬಲ್ ಇತ್ತು, ಆ ಟೇಬಲ್ ಮೇಲೆ ಇಟ್ಬಿಟ್ಟು ಆ ಟೂಲ್ ಕಿಟ್ ಇತ್ತಲ್ಲ ಅದ್ರ ಸಪೋರ್ಟಿವ್ ಆಗಿ ಇಟ್ಟಿದ್ದೀನಿ ಮೊಬೈಲ್ನ. ಈಗ ಫಸ್ಟ್ ನಮ್ಮ ಬೈಕ್ ಕವರ್ ತೆಗೆದ್ಬಿಟ್ಟು ಆ ವಿಂಡ್ಶೀಲ್ಡ್ ಇದೆಲ್ಲ ಅದನ್ನ ಫಿಟ್ ಮಾಡೋಣ. ಅಲ್ಲಿಟ್ಟಿದ್ದೆ ಕ್ಯಾಮ್ರಾ. ಆ ಕ್ಯಾಮ್ರಾ ನಿಂತ್ಕೊಳ್ಳೋಕ್ಕೆ ಇದನ್ನು ಜುಗಾಡ್ ಮಾಡಿ ಇದನ್ನು ಇಟ್ಟಿದ್ದೆ ಟೂಲ್ ಕಿಟ್ಟು. ಅದೊಂದು 1/2 hour ಟ್ರೈ ಮಾಡಿದೆ ಅದು ನಿಲ್ಲಿಸೋದಕ್ಕೆ. ನಾವು ಬೈಕ್ ತೊಗೊಳ್ಬೇಕಾದಾಗ ಒಂದು ಸಣ್ಣ ಟೂಲ್ ಕಿಟ್ ಕೊಟ್ಟಿರ್ತಾರಲ್ಲ ಅದನ್ನ ಯೂಸ್ ಮತ್ತೆ ಒಂದು ಜುಗಾಡ್ ಮಾಡಿ ಪಿಲಿನಿಯರ್ ಸೀಟ್ ಮೇಲೆ ನಮ್ಮ ಕ್ಯಾಮ್ರಾನ ಇಟ್ಟಿದ್ದೀನಿ. ಈ ವಿಂಡ್ಶೀಲ್ಡ್ನ ಫಿಟ್ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಿರೋ ಸ್ಕ್ರೂಸ್ ಎಲ್ಲ ಆ ಪೇಪರ್ ರಾಪಲ್ಲಿ ರಾಪ್ ಮಾಡಿ ಕಳಿಸಿದ್ದಾರೆ. ಇದರೊಳಗಡೆ ಇದೆ ಸ್ಕ್ರೂಸ್ ಎಲ್ಲ. ಇಲ್ಲಿ ಇದು ಲೆವೆಲ್ 1 ಲೆವೆಲ್ 2 ಆ ಥರ ಇದೆ. ನಾವು ಈ ಲೆವೆಲ್ 2 ಫಿಟ್ ಮಾಡಿದ್ರೆ ಇದಿದೆಲ್ಲ ಇನ್ನು ಸ್ವಲ್ಪ ಮೇಲ್ಗಡೆ ಬರ್ತದೆ. ಇಲ್ಲ ನಾವು ಇದಕ್ಕೆ ಫಿಟ್ ಮಾಡಿದ್ರೆ ಕೆಳಗಡೆ ಇರೋದಕ್ಕೆ ಒಂದು ಸ್ವಲ್ಪ ಹಿಂಗೆ ಒಳಗಡೆ ಇರ್ತದೆ. ಸೊ ನನಗೆ ತುಂಬ ಮೇಲ್ಗಡೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಾನು ನಾರ್ಮಲಾಗಿ ಫಿಟ್ ಮಾಡಿದ್ದೀನಿ. ಈಗ ಒಂದು ಸತಿ ಆನ್ ಮಾಡಿ ತೋರಿಸ್ತೀನಿ ನೋಡಿ.
ನೈಟ್ ನಾನು ಆನ್ ಮಾಡಿದಾಗ ಅಟ್ಲೀಸ್ಟ್ ಇಲ್ಲಿ ಆರೆಂಜ್ ಕಲರ್ ಲೈಟ್ ಆದರೂ ಬ್ಲಿಂಕ್ ಆಗ್ತಿತ್ತು, ಈಗ ಅದು ಇಲ್ಲ. ಈಗೇನು ಇದನ್ನ ತಳ್ಳಿ ಆನ್ ಮಾಡಿ ಟ್ರೈ ಮಾಡ್ತೀನಿ, ಆಗಿಲ್ಲ ಅಂತ ಹೇಳಿದ್ರೆ RS ಆನ್ ಮಾಡ್ತೀನಿ. ಇವ್ರು ಬಂದು ನಮ್ಮ ಓನರು. ಸೊ ಇವ್ರ ಬೈಕ್ ಬಗ್ಗೆ ಕೇಳ್ತಿದ್ದಾರೆ. ಇವ್ರಿಗೆ ಬೈಕ್ಸ್ ಅಂದರೆ ತುಂಬ ಇಷ್ಟನಂತೆ. ಎಕಡೆಗೆ ಎಷ್ಟೋ ಸಾಹಸ ಪಟ್ಟು ಅಡ್ವೆಂಚರ್ನ ತಳ್ಳಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾನು ತುಂಬ ಸತಿ ಟ್ರೈ ಮಾಡಿದೆ, ಅದಾಗಲಿಲ್ಲ. ಮತ್ತು ಬ್ರೋ ಹೆಲ್ಪ್ ತೊಗೊಂಡ್ಬಿಟ್ಟು ಮತ್ತು ಅವರು ಆನ್ ಮಾಡಿಕೊಟ್ರು. ಸೊ ಈಗ ಸ್ವಲ್ಪ ಆ ಸೈಡ್ ಹೋದರೆ ಸ್ಪೇಷಿಯಸ್ ಆಗಿರುತ್ತೆ, ಒಂದು 4-5 ರೌಂಡ್ ಹಾಕ್ಕೊಂಡು ನಡಿ ಅಂತ ಹೇಳ್ಬಿಟ್ಟು ಬ್ರೋ ಕರ್ಕೊಂಡು ಹೋಗ್ತವ್ರೆ. ಇದು ನೋಡ್ದಂಗೆ ಆಗುತ್ತೆ ನಿನಗೂ ಅಂತ ಹೇಳ್ಬಿಟ್ಟು. ಇದು ನಾನು ಫಸ್ಟ್ ಟೈಮ್ ಈ ಸೈಡ್ ಬರ್ತಿರೋದು, ಬ್ರೋನೇ ಕರ್ಕೊ ಬರ್ತಿರೋದು ಈ ಸೈಡು. ಇದನ್ನ ನಾನು ಇದುವರೆಗೂ ಬಂದೇ ಇಲ್ಲ, ಇದು ನೋಡಿಲ್ಲ. ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಫುಲ್ ಗ್ರೀನರಿ ತುಂಬಾ ಚೆನ್ನಾಗಿದೆ. ನಮಗಂತೂ ತುಂಬ ಯೂಸ್ ಆಗುತ್ತೆ ಯೂಟ್ಯೂಬ್ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ. ತುಂಬ ಕೂಲಾಗಿ ತುಂಬ ಚೆನ್ನಾಗಿದೆ. ಅವರು ತುಂಬಾ ಟ್ರೈ ಮಾಡ್ತಿದ್ದಾರೆ ಆ ಬ್ಯಾಟ್ರಿ ಸ್ವಲ್ಪ ಚಾರ್ಜ್ ಆಗಲಿ ಅಂತ. ಯಾಕಂತ ಹೇಳಿದ್ರೆ ನಾವು ತೆಗೆದು ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬರ್ತಿದೆ ಬೈಕ್ ಸ್ಟಾರ್ಟ್ ಮಾಡಿ. ಅದು ಅಲ್ಲದೆ ಆಯಿಲ್ ಎಲ್ಲ ಒಂದೇ ಕಡೆ ಇರುತ್ತಲ್ಲ, ಒಂದು ಸ್ವಲ್ಪ ಇಂಜಿನ್ ಹೀಟ್ ಆಗಲಿ ಅಂತ ಹೇಳ್ಬಿಟ್ಟು ಏನೇನೋ ಸಾಹಸ ಮಾಡ್ತಿದ್ದಾರೆ. ಸೊ ನಮ್ಮ ಬೈಕ್ ಇತ್ತಲ್ಲ, ಈಗ ಆನಲ್ಲಿ ಇಟ್ಟಿದ್ದೀವಿ. ಅಣ್ಣ ಇದ್ದಾರಲ್ಲ, ಅವ್ರು ನಮ್ಮನೆ ಪಕ್ಕದಲ್ಲಿರೋದು. ಸೊ ಅವ್ರು ಬಂದು ತುಂಬ ಹೆಲ್ಪ್ ಮಾಡಿದ್ರು. ಅದನ್ನ ತಳ್ಳಿ ಫುಲ್ ಸ್ವೆಟ್, ಇಲ್ಲಿ ಶರ್ಟೆಲ್ಲ ನಂದೋಗಿದೆ ನೋಡಿ. ಈಗ ಫೈನಲಾಗಿ ಇಲ್ಲೊಂದು ಇದನ್ನೇನಂತಾರೆ ಗೊತ್ತಿಲ್ಲ, ಈ ಹಳ್ಳಿ ಕಡೆಯಲ್ಲಿ. ಸೊ ಇಲ್ಲಿ ಎತ್ಕೊಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಓಡಿಸಿ ಮತ್ತು ಅದನ್ನ ಆನಲ್ಲಿ ಇಟ್ಟಿದ್ದೀವಿ, ಅದೊಂದು ಸ್ವಲ್ಪ ಹೊತ್ತು ಚಾರ್ಜ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ನೋಡಿದ್ರಲ್ಲ ಸ್ವೆಟ್ಟೆಲ್ಲ ಹೆಂಗೆ ಬರ್ತಿದೆ. ಅದು ತುಂಬ ದಿನ ಆಗಿತ್ತಲ್ಲ, ಒಂದು 30 ಡೇಸನ್ನು ಯೂಸ್ ಮಾಡಿದೆ. 1 ತಿಂಗಳೇನೋ ಆಗಿತ್ತಲ್ಲ, ಅದನ್ನ ಆನು ಮಾಡಿರಲಿಲ್ಲ. ಸೊ ಅದಕ್ಕೆ ಬ್ಯಾಟ್ರಿ ಡಲ್ ಆಗಿತ್ತು. ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನೋಡಿ. ಇವರೇ ಅನ್ವೇಷ್ ಅಂತ ಹೇಳ್ಬಿಟ್ಟು ನಮ್ಮನೆ ಪಕ್ಕದಲ್ಲಿರೋದು. ಸೊ ಇವರೇ ತುಂಬ ಹೆಲ್ಪ್ ಮಾಡಿದ್ರು ಅದು ಆನ್ ಆಗೋಕ್ಕೆ ನಮ್ಮ ಅಡ್ವೆಂಚರ್ನ. ಅಲ್ಲಿ ಇಟ್ಟಿದ್ದೀವಿ ನೋಡಿ, ಅಲ್ಲಿ ರನ್ನಲ್ಲಿದೆ. ನಮ್ಮ ಬೈಕ್ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅದೇ ಮತ್ತೆ ನಮ್ಮ ಬೈಕ್ ನಿಂತೋಯ್ತು. ತುಂಬ ದಿನ ಆಯ್ತಲ್ಲ ಸ್ಟಾರ್ಟ್ ಮಾಡಿ, ಬೆಳಗ್ಗೆ ತಾನೇ ಸ್ಟಾರ್ಟ್ ಮಾಡಿರೋದು. ಚಾರ್ಜ್ ಸರಿಯಾಗಿ ಆಗಿರಲ್ಲ, ಅದಕ್ಕೆ ನಿಂತಿರುತ್ತೆ ಅಂತ ಅಂದ್ಕೊಂಡೆ. ಅದು ತುಂಬ ತಳ್ಳಿ ಟ್ರೈ ಮಾಡಿದೆ, ಆಗಲಿಲ್ಲ. ಮತ್ತೆ ಅಲ್ಲೊಬ್ಬ ಬ್ರೋ ಹೆಲ್ಪ್ ಮಾಡಿದ್ರು. ಅವ್ರ ಹೆಲ್ಪಿಂದ ಸರ್ವಿಸ್ ಸೆಂಟ್ರ್ವರೆಗೂ ಎತ್ಕೊಂಡು ಹೋದ್ವಿ ಬೈಕು. ಸರ್ವಿಸ್ ಸೆಂಟ್ರವ್ರು ನೋಡಿಬಿಟ್ಟು ಬ್ಯಾಟ್ರಿ ಹೋಗಿದೆ ಅಂತ ಹೇಳಿದ್ರು. ಸರಿ, ಬ್ಯಾಟ್ರಿ ಹೊಸದು ರಿಪ್ಲೇಸ್ ಮಾಡಿದ್ರು. ಮತ್ತು ಫ್ಯೂಸ್ ಹೋಗಿದೆ ಅಂತ ಹೇಳಿದ್ರು, ಫ್ಯೂಸು ರಿಪ್ಲೇಸ್ ಮಾಡಿದ್ರು. ಈ ಪ್ರೊಸೆಸ್ಸೆಲ್ಲ 1 ದಿನ ತಗೊಂತು. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಬೈಕ್ ಕಲೆಕ್ಟ್ ಮಾಡಿಕೊಂಡೆ. ನನ್ನ ಹೆಲ್ಮೆಟ್ ಕಳ್ಸೋದು ಮರ್ತೋಗಿದ್ರು. ಬಿಡಿ ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಿಯರ್ ಬೈ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗ್ಬಿಟ್ಟು ಒಂದು ಅಡ್ವೆಂಚರ್ದು ಹೆಲ್ಮೆಟ್ ತೊಗೊಂಡೆ. ಬೈಕ್ ಹೆಂಗೋ ರೆಡಿಯಾಗಿದೆ ಸಿದ್ದೀನಿ. ಒಂದು 1/2 ಅವರ್ ಆದಮೇಲೆ ಬಂದು ನೋಡ್ತೀನಿ, ಅದು ಆನ್ ಮಾಡಿದ್ರೆ ಆನ್ ಆಗ್ತಿಲ್ಲ. ಸರ್ವಿಸ್ ಸೆಂಟ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದುಬಿಟ್ಟು ಆನ್ ಮಾಡಿದ್ರು, ಆನ್ ಆಗಲಿಲ್ಲ. ಮತ್ತು ಅವರೇ ಸರ್ವಿಸ್ ಸೆಂಟ್ರಿಗೆ ಎತ್ಕೊಂಡು ಹೋದರು. ಮತ್ತು 1 ಡೇ ಟೈಮ್ ತಗೊಂಡು ಫ್ಯೂಲ್ ಪಂಪ್ ಹೋಗಿದೆ, ಅದನ್ನ ಹೊಸದಾಗಿ ರಿಪ್ಲೇಸ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ನಮ್ಮ ಬೈಕ್ ರೆಡಿ ಐತಲ್ಲ ಅಂತ ಹೇಳ್ಬಿಟ್ಟು ಅದೇ ಖುಷಿಯಿಲ್ಲ, ಇಲ್ಲಿ ಅಲ್ಲಿ ಅಂತೆಲ್ಲ ಆಲ್ಮೋಸ್ಟ್ ಅಲ್ಲ ಬರೀ ಹೈದ್ರಾಬಾದ್ ಸುತ್ತಿದ್ದೇ ಆಯಿತು. ಫ್ಯಾಮಿಲಿ ಮೆಂಬರ್ಸ್ ಹೈದ್ರಾಬಾದಿಗೆ ಬಂದರು. ಸೊ ಆಗ